ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ, ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಸಭಾಪರ್ವದ 14ನೇ ಸಂಧಿಯ ಸೂಚನೆ. ರಾಯ ಪಾಂಡವರ ರಸಿ ಕಮಲದಳಾಯಿತಾಕ್ಷಿಯ, ರಾಯ ಪಾಂಡವರ ರಸಿ ಕಮಲದಳಾಯತಾಕ್ಷಿಯ, ಪರಿಭವವ ನೆರೆ ಕಾಯುದುದೆಲ ವೀರ ನಾರಾಯಣನ ಸಿರಿನಾಮ. ಈ ಒಂದು ಸಂಧಿಯಲ್ಲಿ ಮಹಾಪತಿವ್ರತ ಶಿರೋಮಣಿಯಾಗಿರ್ತಕ್ಕಂಥ ಆ ದ್ರೌಪದಿಯ ಒಂದು ಮಾನ ಪ್ರಾಣ ಎಲ್ಲವನ್ನೂ ರಕ್ಷಣೆ ಮಾಡುತ್ತೆ ವೀರನಾರಾಯಣನ ನಾಮಾಮೃತ ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಾವ್ಯದ 14ನೇ ಸಂಧಿಯ ಸಾರಾಂಶ. ನಾವೊಂದು ಸ್ವಲ್ಪ ಒಳಹೊಕ್ಕು ನೋಡೋದಾದರೆ, ಹಿಂದಿನ ಸಂಧಿಯಲ್ಲಿ ಏನು ಅದ್ಭುತವಾಗಿ ಇಬ್ಬರಿಗೂ ಕೂಡ ಖಾಡಾಖಾಡಿಯಾಗಿ ಆ ಪಗಡೆ ಆಟ ಇಬ್ಬರು ಆಡ್ತಾ ಇದ್ದಾರೆ, ಜೂಜಾಟ. ಈ ಕಡೆ ಶಕುನಿಯ ಕುತಂತ್ರದಿಂದ ದುರ್ಯೋಧನ, ಆ ಕಡೆ ಧರ್ಮಾತ್ಮನಾಗಿರ್ತಕ್ಕಂಥ ಧರ್ಮರಾಜ, ಗ್ರಹಚಾರ, ಏನು ಮಾಡೋಕ್ಕಾಗಲ್ಲ. ಸೋತ 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 ಧರ್ಮರಾಜ ಎಲ್ಲವನ್ನು ಸೋಲ್ತಾ ಇದ್ದಾನೆ. ಕೊನೆಯ ಒಂದು ಪರಿಸ್ಥಿತಿಗೆ ಬಂದಿದ್ದಾನೆ. ಧನ ಕನಕ ವಸ್ತು ವಾಹನಾದಿಗಳನ್ನೆಲ್ಲವನ್ನ ಸೋಲ್ತಾ ಇದ್ದಾನೆ ಧರ್ಮರಾಜ. ಇವರಿನ್ನೂ ಕೂಡ ಪ್ರಚೋದನೆಯನ್ನು ಮಾಡ್ತಿದ್ದಾರೆ ಆ ಒಂದು ಜೂಜನ್ನು ಆಡಲಿಕ್ಕೆ ಧರ್ಮರಾಜನಿಗೆ. ಯಾರು? ಶಕುನಿ ಮತ್ತು ದುರ್ಯೋಧನ. ಇದನ್ನು ನೋಡಿರ್ತಕ್ಕಂಥ ವಿದುರನಿಗೆ ಸಿಟ್ಟು ಬಂದು ವಿದುರನಿಗೆ ಹೇಳ್ತಾನಂತೆ, ಮಣಿಯ ನೀನಿಲ್ಲಿ ಅನರ್ಥವ ಕುಣಿಕೆಗೊಳಿಸಿದ ನೀ ಸಹಿತ, ನಿನ್ನೆನೆಗಳ ಸೈಂಧವನ ನೀರಾಧೇಯ ಶಕುನಿಗಳ, ರಣದೊಳಗೆ ಭೀಮಾರ್ಜುನರ ಮಾರ್ಗಣದ ಧಾರೆಗೆ ವೀರನಾರಾಯಣನೇ ಸೇರಿಸಿ ಕೊಡುವನು ಅರಿದಿರು ಎಂದ ನಾವಿದುರ. ಏ ದುರ್ಯೋಧನ, ನೀನು ಅಧರ್ಮಿಯಾಗಿ ಈ ಶಕುನಿ ಜೊತೆಗೆ ಸೇರಿ ಕುತಂತ್ರವನ್ನು ಮಾಡಿ ಪಾಪ ಅನ್ಯಾಯವಾಗಿ ಧರ್ಮಾತ್ಮರಾಗಿರ್ತಕ್ಕಂಥ ಪಾಂಡವರ ಒಂದು ಸೋಲನ್ನು ಕಾಣ್ತಾ ಇದೆಯಾ? ನಿನಗೆ ಹಂಗಿಂಗಲ್ಲ, ಆ ವೀರನಾರಾಯಣ ತೋರಿಸಿಕೊಡ್ತಾನೆ, ಭೀಮಾರ್ಜುನ ರೂಪದಲ್ಲಿ ಬಂದುಬಿಟ್ಟು ನಿನಗೇನು ಬೇಕೋ ಮಾಡ್ತಾನೆ, ಆ ಬಾಣಗಳಿಂದ ನಿನ್ನನ್ನು ಆಹುತಿಯಾಗತಕ್ಕಂತಾನೆ ಅಂತ ಹೇಳಿ ವಿದುರ ಹೇಳ್ತಾನೆ. ಅಲ್ಲಿಂದ ಮುಂದುವರೆದಿರತಕ್ಕಂಥ ಸಂಧಿ. ಕೇಳು ಜನಮೇ ಜಯ ಧರಿತ್ರಿ ಪಾಲ, ವಿದುರನ ಮಾತ ಮುರಿದು ನೃಪಾಲನೆಚ್ಚರಿಸಿದನು ಕಣು ಸನ್ನೆಯಲ್ಲಿ ಸೌಬಲನ. ವಿದುರನ ಮಾತನ್ನು ಧಿಕ್ಕರಿಸಿ ದುರ್ಯೋಧನ ಆ ಸೌಬಲನಿಗೆ ಅಂದರೆ ಶಕುನಿಗೆ ಕಣ್ಸನ್ನೆಯನ್ನು ಮಾಡ್ತಾನಂತೆ. ಆವಾಗ ಅವನು ಹೇಳ್ತಾನಂತೆ, ಏಳು ಧರ್ಮಜ ಸೋತೆಲ ನಿನ್ನಾಳು ಕುದುರೆಯ, ಇನ್ನು ಸಾಕು ದಯಾಳುವಲ್ಲ ಸುಯೋಧನನು ಧನವಿಲ್ಲ ನಿನಗಿಂದ. ಧರ್ಮರಾಜ, ಅನ್ಯಾಯವಾಗಿ ನೀನು ಆಳುಗಳನ್ನು, ಕುದುರೆಯನ್ನು, ಧನವನ್ನು, ವಸ್ತು ವಾಹನಗಳನ್ನು, ಧನಕನಕಗಳನ್ನು ಎಲ್ಲ ಸೋತಿದೀಯಾ. ನಿನಗಿನ್ನೇನಯ್ಯ ಧರ್ಮರಾಜ, ಇವನ್ಯಾರು ದುರ್ಯೋಧನ ನಿನ್ನಂತೆ ಧರ್ಮಾತ್ಮನಲ್ಲಯ್ಯ ಹಿಂದಕ್ಕೆ ಕೊಡೋದಕ್ಕೆ ಅಥವಾ ಇಲ್ಲಿಗೆ ಮುಗಿಸೋದಕ್ಕೆ ಇನ್ನೇನಾದರೂ ಇದ್ದರೆ ಹೇಳು ಅಂತ ಕೇಳ್ತಾನಂತೆ. ಒಂಥರ ಪ್ರಚೋದನೆಯನ್ನು ಮಾಡ್ತಿದ್ದಾನೆ ವಿದುರ. ಇವನ್ಯಾರು? ಶಕುನಿ. ಎಲವೋ ಸೌಬಲ ವಿತ್ತವೀ ಸರಳಳಿದುದೇ, ನೀ ನಗುವ ಒಲ್ಲಮ್ಮೊಳಗೆ ಡಿಳ್ಳವೇ ರಪಣವಿದೆಲ ಬಹಳ ಭಂಡಾರ. ಲೇ ಶಕುನಿ, ಇಲ್ಲಿಗೆ ಸೋತೆ ಅಂತ ಅಂದ್ಕೊಂಡಿದೀಯನು ನೀನು? ಇನ್ನೂ ಬಹಳಷ್ಟು ಭಂಡಾರ ಇದೆ ನಮ್ಮ ಹತ್ರ. ಸುಳಿಸುಹಾಸಂಗಿಗಳ ಮೋಹರಗೊಳಿಸು ಸಾರಿಯನೊಂದು ರೇಖೆಯ ಬಳಿಯಲೊಂದೇ ಕೋಟಿ ಧನವೆಂದು ಒದರಿದನು ಭೂಪ.
ಈಗ 1,000,000 ಧನವನ್ನು ಒಡ್ಡಿದ್ದೀನಿ, ನಿನಗೆ ಬೇಕಾದರೆ ಗೆಲ್ಲು ಅಂತ ಹೇಳಿಬಿಟ್ಟು ಧರ್ಮರಾಜ ಒಡ್ಡಿದನಂತೆ. ಅದನ್ನು ಕೂಡ ಧರ್ಮರಾಜ ಸೋತಿದ್ದಾನೆ, ಶಕುನಿ ಗೆದ್ದಿದ್ದಾನೆ. ಯಾಕೆಂದರೆ ಕುತಂತ್ರ. ಹೂಡು ಸಾರಿಯ ರೇಖೆಗೆ ಮಾಡಿದರ್ಬುದ ಧನ ಸುಯೋಧನ ನಾಡಿ ನೋಡಲಿ ಹಾಯ್ಕು ಹಾಸಂಗಿಗಳ ಹಾಯ್ಕೆನುತ ಆಡಿದನು ಯಮಸೂನು. ಗ್ರಹಚಾರ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರಪ್ಪ ಮಹಾತ್ಮರು. ಅವನು ನಿಲ್ಲಿಸಿದರೂ ಕೂಡ ಶಕುನಿ ಇವನು ನಿಲ್ಲಿಸ್ತಾ ಇಲ್ಲ ಆಟ. ಕಾಡಿಯಲ್ಲಿ ಸಾರಿಗಳನ್ನೊಡನೆ ಹೋಗಾಡಿದನು ಭಂಡಾರಿವನು ಭೂಪಾಲ ಕೇಳಿಂದ. ಏನು ಭಂಡಾರವನ್ನೆಲ್ಲ ಸೋಲ್ತಿದನಂತೆ. ಸಾರಿ ಸೋತವು ಸೋಲು ಸೋಲಿನ ಗತಿ ಅನುಸಾರಿ ನೀವೈ ಬರುವನಾಂತಕ್ಕೆ ಸಾರಿ ಸಾಕಿನ್ನೊಡ್ಡಲ ಪರೆ ಮತ್ತೆ ನುಡಿದನವ. ಸೋತು 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 ಸುಣ್ಣಾಗಿದೆಯಲ್ಲೋ ಧರ್ಮರಾಜ, ಆಯ್ತು ಇನ್ನೂ ಸೋಲು, ಹೋದ್ರೆ ನೀವೆಲ್ಲ ಅಡವಿಗೆ ಅಂತ ಹೇಳಿಬಿಟ್ಟು ಅವನು ಇನ್ನೂ ಪ್ರಚೋದನೆಯನ್ನು ಮಾಡ್ತಿದ್ದಾನಂತೆ ಶಕುನಿ. ಭೂರಮಣ ಹೇಳೆನಲು ರೇಖೆಯ ಭಾರಿಯೊಡ್ಡಕೆ ಪದ್ಮ ಸಂಖ್ಯೆಯ ಭೂರಿಧನವಿದೆ ರಪಣವೆಂದನು ನಗುತ ಯಮಸೂನು. ನನ್ನ ಹತ್ರ ಇನ್ನೂ ಪದ್ಮದ ಗಟ್ಲೆ ಅಂದರೆ ಕೋಟಿ ಗಟ್ಲೆ ನನ್ನ ಹತ್ರ ಧನವಿದೆ, ಅದನ್ನೆಲ್ಲವನ್ನ ಒಡ್ಡಿದ್ದೀನಿ ಅಂತ ಹೇಳಿ ಒಡ್ಡಿದ್ದಂತೆ. ಬರಹ ಕಿಮ್ಮಡಿ 100 ಮಡಿ 1000 ಮಡಿ ಪರ್ಯಂತ ವಿಕ್ಕಿತು ಹರುಷ ನೆನೆ ಕೊನೆಯಾಯಿತು ಹೆಚ್ಚಿತು ಕಲಿಮಲಾವೇಶ. ಕಲಿಪ್ರವೇಶ ಆಗಿದನಂತೆ ಇವರೊಳಗೆ, ಧರ್ಮರಾಜನೊಳಗೆ. ಸ್ಥಿರವೇ ಹಿಂಗಿತು ವಾಸಿಪಾಡಿನ ದುರುಳತನ ಉಬ್ಬೆದ್ದು ದಡಿಗಡಿಗೆ ಅರಸನೊಡ್ಡಿದ ಮೇಲೊಡ್ಡವನು ವಿರಚಿಸಿದ. ಏನು ಒಡ್ಡುತ್ತಿದ್ದಾನಂತೆ, ಸೋಲ್ತಿದ್ದಾನಂತೆ. ಏನಾಯ್ತಪ್ಪ? ಕುಮಾರವ್ಯಾಸ ಹೇಳ್ತಾನೆ, ಪಾಪ ತೀರಿತಿಂದ್ರಪ್ರಸ್ಥದುರು ಭಂಡಾರ. ಇಂದ್ರಪ್ರಸ್ಥದಲ್ಲಿರತಕ್ಕಂಥ ಸಂಪೂರ್ಣವಾಗಿರತಕ್ಕಂಥ ಭಂಡಾರದಲ್ಲಿರುವ ಎಲ್ಲ ಹಣವನ್ನು ಸೋತು ಬಿಟ್ಟ. ಅರಮನೆಯ ಪೈಕದ ವಾರಕದ ಭಂಡಾರ ಒಡ್ಡಿತು ಕೋಟಿ ಸಂಖ್ಯೆಯಲ್ಲಿ. ಅರಮನೆಯಲ್ಲಿರತಕ್ಕಂಥ ಭಂಡಾರವನ್ನು ಸೋತ. ಸೇರಿತದು ಕುರುಪತಿಗೆ ರಾಯನ ನಾರಿಯರ ವಿವಿಧಾಭರಣ ಸಿಂಗಾರ ಒಡ್ಡಿತು ಕೊಂಡು ಮೊಳಗಿತು ಖಡ್ಡತನ ನೃಪನ. ಇವನ ದಡ್ಡತನ, ಇವನ ಮೂರ್ಖತನ, ಇವನ ಗ್ರಹಚಾರ ಎಲ್ಲ ಸೋಲ್ತಿದನಂತೆ ಧರ್ಮರಾಜ. ಸೋತ. ಇನ್ನೇನು ಸೋತ? ನಕುಲ ಸಹದೇವಾರ್ಜುನ ರಮಣಿ ಮಕುಟ ಕರ್ಣಾಭರಣ ಪದಕಾದಿಕ ಸಮಸ್ತಾಭರಣ ಒಡ್ಡಿತು ಹಲಗೆಯೊಂದರಲ್ಲಿ. ಭೀಮ, ಅರ್ಜುನ, ನಕುಲ, ಸಹದೇವರ ಎಲ್ಲ ಸಂಪೂರ್ಣವಾದ ಆಭರಣಗಳೆಲ್ಲ ಒಡ್ಡಿದಂತೆ ಒಂದು ಆಟಕ್ಕೆ. ವಿಕಟ ಮಾಯಾ ವಿಷಮ ಕರ್ಮವನ ಕಟಬಲ್ಲನೇ ಸಾಧು ಜನ ಸೇವಕನಾಗಿರತಕ್ಕಂಥ ಧರ್ಮರಾಜ ಅವನ ಕೃತ್ರಿಮವಾಗಿರತಕ್ಕಂಥ ಶಕುನಿಯ ಕುತಂತ್ರವನ್ನು ಬಲ್ಲನೇ. ಸೋತನು ಸಾಧ್ಯಬಹುದೇ ವಿಧಿಯ ಮುಳಿಸಿನಲ್ಲಿ. ವಿಧಿಯೇ ಮುಳಿಸಿಕೊಂಡಾಗ ಯಾರೇನು ಮಾಡ್ತಾರೆ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ. ಸೋತು ಬಿಟ್ಟಂತೆಲ್ಲ ಇವನು ಸೋತೆಲ ಕೌಂತೆಯ ನಿಮಿಷಕ್ಕೆ ಬೀಟುದೆ ನಿನ್ನ ಕಿಳಸಿರಿ ವಿಖ್ಯಾತ ಬರತುದೆ ವೇಡೆಗೆ ದರಿದೆ ಮನದ ವಾಸಿಗಳ ಪ್ರೀತಿಯುಂಟೆ ನಿಮಗೆ ಮತ್ತೀದ್ಯೂತದಲ್ಲಿ ಧನವಿಲ್ಲಲ ಗರ್ವಾತಿರೇಕವ ಬೀಳುಕೊಂಡಿರೆಂದು ಎಂದ ನಾಶಕುನಿ. ಸೋತು ಬಿಟ್ಟೆ ಆದರೂ ರಾಜ, ಆದರೂ ನಿನ್ನ ಹತ್ರ ಇನ್ನೂ ದುಡ್ಡಿದೆ ಅಂತ ನನಗೆ ಗೊತ್ತಿದೆ. ನೋಡು, ನೀನು ಇನ್ನು ಧನಕನಕವನ್ನು ಒಡ್ತೀಯೇನೋ, ಇನ್ನೇನಾದರೂ ಒಡ್ಡದಿದೆಯೇನೋ ನೋಡೋ, ಮಾಡು ಅಂತಿದ್ದನಂತೆ. ಖಿನ್ನನಾದನು ರಾಜ್ಯಲಕ್ಷ್ಮಿಯ ಬೆನ್ನ ಕಂಡನು. ಆ ರಾಜ್ಯಲಕ್ಷ್ಮಿಯ ಬೆನ್ನನ್ನು ಕಂಡಿದನಂತೆ ಇವನು. ಬಳಚಿ ಹೋದ ನಿಜೋನ್ನತಿಯ ಲವನೀಶನಿದ್ದನು ಮುರಿದ ಮಹಿಮೇಲಿ. ಪಾಪ ಚಿಂತೆ ಮಾಡ್ತೇನಂತ ಒಂದು ಕಡೆ. ಇನ್ನು ಪಣವೇನೋ ವಿರೋಧಿಗಳೆಂದ ಭಂಗಿಸಿ ನುಡಿದರು. ಇದಕ್ಕೆ ಎನ್ನ ನಿಕ್ಕಿದ್ಯೂತ ವಿಜಯವ ಸಾಧಿಸುವೆನೆಂದ ತಾಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ದೇವ. ಸಾಮಾನ್ಯವಲ್ಲ ಇದು ಬ್ರಹ್ಮ ಬರೆದ ಬರಹ
ನೇಮದಿಂದಲಿ ಎನ್ನ ಹಣೆಯಲ್ಲಿ ಬರೆದುದಕ್ಕೆ ತಾ ಮಾಡಿದ ಕರ್ಮ. ಕರ್ಮ ಹೆಗಲೇರಿದ್ದಾಗ ಧರ್ಮರಾಜ ಏನು ಮಾಡ್ತಾನೆ? ಪಾಪ ಎಲ್ಲವನ್ನು ನೋಡಿದಾನಂತೆ, ಯೋಚನೆ ಮಾಡ್ತಿದ್ದಾನೆ, ಎಲ್ಲ ಮುಗಿದೋಗ್ಬಿಡುತ್ತಲ್ಲ. ಆ ಶತ್ರುಗಳು ಅಟ್ಟಹಾಸ ಮಾಡ್ತಿದ್ದಾರಲ್ಲ, ನನ್ನ ಹತ್ರ ಇನ್ನೇನಿದೆ ಗೆಲಿಯೋದಕ್ಕೆ? ಲೇ, ನನ್ನನ್ನು ನಾನೇ ಒಡ್ಡಿದ್ದೀನಿ, ನನ್ನ ನಕುಲ ನನ್ನ ಸಹದೇವನನ್ನು ನಡೆದಿನ್ನು ಪಣವಿದೇನೋ, ವಿರೋಧಿಗಳೆನ್ನ ಭಂಗಿಸಿ ನುಡಿದರು ಇದಕ್ಕೆನ್ನ, ಎನ್ನ ನಿಕ್ಕಿದ್ಯೂತ ವಿಜಯವ ಸಾಧಿಸುವೆನೆಂದ. ಎಲ್ಲವೋ ಪಡಪಡ ಶಕುನಿ ಗರ್ವದ ತಳಿ ಮುರಿಯುವುದೇ, ನಿನ್ನ ದುರ್ಮತಿಗಳಿಗೆ ಹೂಡಿದ ದುರ್ಗವಿದೆ ತನ್ನಂತರಂಗದಲ್ಲಿ. ಏ ಶಕುನಿ, ನೀನು ಅಪಹಾಸ್ಯ ಮಾಡಿದ ಮಾತ್ರಕ್ಕೆ ನನಗೆ ನಾನು ಸೋತೆ ಅಂದ್ಕೊಂಡಿದೆಯೇನು? ಉಳಿದ ಧನವೇಗುವುದು ಜೀವಸ್ಥಳವಿದೆ, ಮೇಲೊಡ್ಡ ಒಂದೇ ಹಲಗೆ ಒಡ್ಡಿದೆ ನನ್ನ ನಕುಲನಿಂದ ನಾ ಭೂಪ. ಲೇ, ನನ್ನ ತಮ್ಮನಾಗಿರ್ತಕ್ಕಂಥ ನಕುಲನನ್ನು ನೋಡ್ತೀನಿ ನೋಡು. ಈಗಲೇ ನಕುಲ ಕೂಡ, ನಕುಲನನ್ನು ನಾನು ಒಡ್ಡಿದ್ದೀನಿ, ನಿನಗೆ ತಾಕತ್ತಿದ್ರೆ ಗೆಲಿ. ಆ ಶಕುನಿ ಪೂರ್ವಾರ್ಜಿತದಡುಲ್ಲಾಸದಳಿಡಾವರಿಸಿ ಧರ್ಮ ವಿನಾಶಿ ನಕುಲನ ಗೆಲಿದು ಒಬ್ಬಿರಿದವನಿಪನ ಜರೆದ. ಆ ನಕುಲನನ್ನ ಗೆದ್ದಿದ್ದಾನೆ ಅವನು ಶಕುನಿ. ಏನು ಗತಿ ಮಾಡಬೇಕು? ಏನ ಬಣ್ಣಿಸುವೆನು ವಿಕಾರಿಗಳೇನ ನೆನೆಯರು, ಕಪಟ ವಿಧದಲ್ಲಿ ಮಾನ ನಿಧಿತ ಸೋತನನು ಜದ್ವಯ ಮಹಾರಥ ಧನವ. ಸಹದೇವನನ್ನ ಒಡ್ಡಿದ್ದಾನೆ, ಸಹದೇವನನ್ನೂ ಸೋತಿದ್ದಾನೆ. ಏನು ಮಹಾವೀರಾದಿವೀರರಾಗಿರ್ತಕ್ಕಂಥ ಅಶ್ವಿನಿ ದೇವತೆಗಳ ಪುತ್ರರಾಗಿರ್ತಕ್ಕಂಥ ನಕುಲ ಸಹದೇವರಿಬ್ಬರನ್ನೂ ಕೂಡ ಸೋತಿದ್ದಾನೆ, ತನ್ನ ಪ್ರಾಣಪ್ರಿಯರಾಗಿರ್ತಕ್ಕಂಥ ತಮ್ಮಂದರನ್ನ. ಪಾಪ ಏನ ಹೇಳುವೆನು ವಿಕಾರಿಗಳೇನ ನೆನೆಯರು, ಕಪಟ ವಿಧದಲ್ಲಿ ಮಾನಿನಿಯ ತಾ ಸೋತನ ಮಾನ ನಿಧಿ ತಾ ಸೋತನು ಅನುಜದ್ವಯ ಮಹಾಧನವ. ತಮ್ಮಂದರು ಅನ್ನತಕ್ಕಂಥ ಇಬ್ಬರು ಮಹಾವೀರರು ಅಂತಕ್ಕಂಥ ಒಂದು ಧನವನ್ನು ಸೋತಿದನಂತೆ. ತಮ್ಮಂದರಂಥ ಧನ ಇರುತ್ತಾ? ಅವಶ್ಯಕನೇ ತಮ್ಮಂದರನ್ನು ಸೋತಿದ್ದೀನಿ ಅಂತಕ್ಕಂಥ ಒಂದು ಬೇಜಾರು ನಿನಗಾಗುತ್ತೇನೋ ಧರ್ಮರಾಜ? ಇನ್ನೇನಾದರೂ ಇದ್ರೆ ಒಡ್ಡು. ಭೇದ ಮಂತ್ರವ ಮಾಡಿ ನಮ್ಮನ್ನು ಭೇದಿಸುವ ಗಡ ಸುಬಲ ಸುತ, ಅಕಟೀದುರಾತ್ಮನ ನೋಡಿರೈ ಸಭ್ಯರು ಶಿವ ಎನ್ನುತ್ತ, ಆದುರಾಗ್ರಹಿ ಲೋಕ ಜನ ಪರಿವಾದ ಪದ ನಿರ್ಭೀತ ನಕ್ಷ ವಿನೋದ ಕರ್ದಮ ಮಗ್ನ ನುಡ್ಡಿದ ನಾಥನ ಜಯನ. ಏನ ಶಕುನಿ ಪಕ್ಕ 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 ನಕ್ಕಂತ ಸುಮ್ಮನೆ ಒಬ್ಬರಾದ್ಮೇಲೊಬ್ಬರನ್ನ ಅವನು ಗೆಲ್ತಿದ್ದಾನೆ, ಒಬ್ಬರಾದ್ಮೇಲೊಬ್ಬರನ್ನ ಇವನು ಸೋಲ್ತಾ ಇದ್ದಾನೆ. ಕೊನೆಗೆ ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಶ್ವೇತವಾಹನ, ಭೀಭತ್ಸು, ವಿಜಯ, ಕೃಷ್ಣ, ಸವ್ಯಸಾಚಿ, ಧನಂಜಯ ಅನ್ನತಕ್ಕಂಥ 10 ಹೆಸರಿರ್ತಕ್ಕಂಥ ಮಹಾಪ್ರಚಂಡನಾಗಿರ್ತಕ್ಕಂಥ ಕಾಂಡೀವಿಯಾಗಿರ್ತಕ್ಕಂಥ 3 ಲೋಕ ದಲ್ಲಣನಾಗಿರ್ತಕ್ಕಂಥ ಅರ್ಜುನನನ್ನು ಒಡ್ಡಿದನಂತೆ ಪಾಪ ಪಣಕ್ಕೆ. ಮೇಲೆ ಹೇಳುವುದೇನು ಸಾರಿಯ ಸಾಲು ಮುರಿದುದು, ಸೆರೆಯ ಕಳವಿವ ಕಾಲು ಕೀಲ್ಗಳ ನಾರು ಬಲ್ಲರು ಕುಟಿಲ ಕೋವಿದರ. ಹೇಳುವುದರಿನ್ಮುನ್ನ ಶಕುನಿಗೆ ಬೀಳುವುದು ಬೇಕಾದ ದಾಯವು, ಕೌಳಿಕದ ವಿಧಿ ಪಾಶ ತೊಡಗಿತು ನೀಗಿತರ್ಜುನನ. ಆ ವಿಧಿಯ ಪಾಶಕ್ಕೆ ಸಿಕ್ಕಿರ್ತಕ್ಕಂಥ ಧರ್ಮರಾಜ ಮಹಾವೀರನಾಗಿರ್ತಕ್ಕಂಥ ಅರ್ಜುನನನ್ನು ಸೋತು ಬಿಟ್ಟಿದ್ದಾನೆ. ಸೋತಿರರಸರೇ ಮತ್ತೆ ಹೇಳಿ ದ್ಯೂತ ಸಿಕ್ಕಿಗಾಹುತಿಯನೇನೆ. ಮಹಾರಾಜರೇ, ಅರ್ಜುನನನ್ನು ಸೋತು ಬಿಟ್ರಲ್ಲ ಅಂತ ಶಕುನಿ ಅಪಹಾಸ್ಯ ಮಾಡಿದ್ರೆ, ಧರ್ಮರಾಜ ಕುಂದಿ ತನುಜ ನೊಡ್ಡಿದನು ವಿಗಡ ಬಕಾಸುರ ಅಂತ ಕನ್ನ. ಬಕಾಸುರನನ್ನು ಕೊಂದಿರತಕ್ಕಂಥ ಮಹಾಪ್ರಚಂಡ, ಮಹಾಪ್ರೀತಿಪಾತ್ರನಾಗಿರ್ತಕ್ಕಂಥ ಭೀಮಸೇನನನ್ನು ಒಡ್ಡಿದನಂತೆ ಪಾಪ. ಆತುರದಳುಂದರಗಳಿಗೆ ಸೌಬಲ ಸೋತ ಧರ್ಮಜ ಸೋತ ಸೌಬಲ ಗೆಲಿದನೆಂಬವುಲಾಯಿತು ಘನರ ಬಸ. ಅಲ್ಲೆಲ್ಲೆಲ್ಲೆ ಧರ್ಮರಾಜ್ ಗೆದ್ದ, ಶಕುನಿ ಸೋತ, ಶಕುನಿ ಗೆದ್ದ, ಧರ್ಮರಾಜ ಸೋತ ಅನ್ನೋ ರೀತಿಯಲ್ಲಿ ಆ ಒಂದು ಆಟ ನಡೀತಾ ಇದೆ.
ಆ ಹಲಗೆ ಸೋತುದು ಯುಧಿಷ್ಠಿರನು ಮುರಿದುದು ಮುಂದುಗೆಟ್ಟನು ರಾಹು ಹಿಡಿದ ಹಿಮಾಂಶು ಮಂಡಳದ ಉಳಿದ ಕಳೆಯಂತೆ. ರಾಹು ಹಿಡಿದಿರ್ತಕ್ಕಂಥ ಚಂದ್ರನಂತೆ ಆಗಿಬಿಟ್ಟನಂತೆ. ಯಾಕೆ ಅಂದರೆ ಭೀಮಸೇನನನ್ನು ಸೋತು ಬಿಟ್ಟಿದ್ದಾನೆ. ಏನು ಗತಿ ಮಾಡಬೇಕಪ್ಪ? ಲೇ ಧರ್ಮರಾಜ ಹೇಳ್ತಾನಂತೆ ಶಕುನಿ, ಜನಪ ಮಾರಿದೆ ಭೀಮಸೇನಾರ್ಜುನರು ಸಹಿತೊಡ ಹುಟ್ಟಿದರ. ಅನ್ಯಾಯವಾಗಿ ಸೋತು ಬಿಟ್ಟಲ್ಲೋ ಭೀಮಾರ್ಜುನರನ್ನ ಧರ್ಮರಾಜ. ನಿರ್ಧನಿಕನಾಗಿಯೂ ಮತ್ತೆ ಬಿಡದೆ ದ್ಯೂತ ದುರ್ವ್ಯಸನ. ಇನ್ನೂ ವ್ಯಸನ ಬಿಡ್ತಿಲ್ಲೇನೋ ನಿನಗೆ ಎನಲು ಶಕುನಿಯ ಜರೆದು ತಾನೇ ಧನವಲ. ಸಾಕುಂದು ಹಲಗೆಯೊಳ್ಗೆನಗೆ ಜಯವೀದಾಯವೆಂದೊಡ್ಡಿದನು ನರನಾಥ. ಲೇ ಶಕುನಿ, ಇನ್ನೂ ಸೋತಿಲ್ಲ ಕಣೋ, ನಾನು ಇನ್ನೂ ಆಡ್ತೀನಿ ಕಣೋ, ನನಗೆ ನಾನೇ ಒಡ್ಡಿಕೊಂಡಿದ್ದೀನಿ ಕಣೋ ಅಂದ್ಬಿಟ್ಟು ತನ್ನನ್ನೇ ತಾನೇ ಒಡ್ಡು ಬಿಟ್ಟಿದ್ದಾನೆ. ಹೇಳಲೇನದನವರು ರಚಿಸಿದ ಬೀಳುವೆಯನ ಶಕುನಿಯೊಡ್ಡಿದ ಕಾಲು ಕುಣಿ ಕೇಳಾರು ಬೀಳರು ನೃಪತಿ ನಿಮಿಷದಲ್ಲಿ. ಬೀಳು ಕೊಟ್ಟನು ತನ್ನನ ಜನಜಾಲವಿದ್ದುದು ಬಿಗಿದ ಬೆರಗಿನೊಳು. ಆಲಿಸುವಿರೇ ಜಿಯಾಪಣವೇ ನಿಂದನ ಶಕುನಿ. ಧರ್ಮರಾಜನು ಸೋತು ಬಿಟ್ಟಿದ್ದಾನಂತೆ. ಏನು ಗತಿ ಮಾಡಬೇಕು? ತನ್ನನ್ನು ತಾನೇ ಸೋತಿದನೆ ಧರ್ಮರಾಜ. ಗ್ರಹಚಾರ ಯಾರನ್ನೂ ಬಿಡಲ್ಲ. ಇನ್ನೇನಾದರೂ ಪಣ ಇದೆಯಾ ಧರ್ಮರಾಜ ಅಂದರೆ, ಎಲವೋ ಸೌಬಲ ಸಾಕಿದೊಂದೇ ಹಲಗೆ ಸರ್ವಸ್ವ ಅಪಹಾರವನೆಳುಹುವೆನು. ನಿಖಿಳಾಯನ ನಿಖಿಳಾಯಕಿಯ ನೊಡ್ಡುವೆನು ಬಾಲಕಿಯ. ಅಯ್ಯೋ ಇವನ ಯಾವ ಮಟ್ಟಕ್ಕೆ ಜೂಜಿನಲ್ಲಿ ಇಳಿತಾರೆ ಅಂದರೆ, ಮಹಾಧರ್ಮಾತ್ಮನಾಗಿರ್ತಕ್ಕಂಥ ಧರ್ಮರಾಜ ಹೇಳ್ತಾನಂತೆ, ನೀಲಾಲಕಿಯ ನೊಡ್ಡುವೆನು ಬಾಲಕಿಯ. ಉಳಿದ ದನವೇ ಮೈವರಿಗೆ ನಿಷ್ಕಲಿತವಿದು ಹೂಡೆನಲು ಹರುಷದ ಸಾಲಳಿಯ ಚೌಪಟ ಮಲ್ಲ ಸಾರಿಯ ಸಾಲ ಜೋಡಿಸಿದ. ಮಹಾಪತಿವ್ರತಾಶ್ರಾಮ ಶಿರೋಮಣಿಯಾಗಿರ್ತಕ್ಕಂಥ ಮಹಾಲಕ್ಷ್ಮಿಯಾಗಿರ್ತಕ್ಕಂಥ ಆ ದ್ರೌಪದಿಯನ್ನೇ ಒಡ್ಡಿದನಂತೆ ಜೂಜಿಗೆ. ಆಡಿದನು ಯಮಸೂನುಮಿಗೆ ಹೋಗಾಡಿದನು ಮನುಮಥನ ಕೊಡಾಖಾಡಿಯ ನ ಅಕಟ ಮದನನ ಮಂತ್ರ ದೇವತೆಯ. ದ್ರೌಪದಿನೂ ಸೋತು ಬಿಟ್ಟಿದನಂತೆ. ಕೂಡೆತಿವಿದನು ಕಟ್ಟಿದನು ಕಳಿದೋಡಿಸಿದ ಸಾರಿಗಳ ಸೋಲದ ಕೋಡಿಯನು ಚಿತ್ರಿಸಿದ ನರಸನ ಚಿತ್ತಭಿತ್ತಿಯಲ್ಲಿ. ದ್ರೌಪದಿಯನ್ನು ಕೂಡ ಸಂಪೂರ್ಣವಾಗಿ ಸೋತು ಬಿಟ್ಟಿದ್ದಾನೆ. ಈಗ ಅವನ ಹತ್ರ ಏನು ಉಳಿದಿಲ್ಲ. ಮೊಳೆಯದ ಕಟಾಕಟಕಿಗಳ ಹದಿರಿನ ಹಳಿವುಗಳ ಸನ್ನೆಗಳ ಸವಿ ಬೈಗುಳಿನ ಜಾಳಿನ ನೋಟಗಳ ಜೊತ್ತಿನ ನವಾಯಿಗಳ ಒಳದೆಗ ಹಿನುಬ್ಬುಗಳ ಮೀಸೆಯೋಳ್ ಇಳಿದ ಬೆರಳ್ಗಳ ಕರ್ಣ ಸೈಂಧವ ಕಲ ತಿಲಕ ದುರ್ಯಾದುಶಾಸನಾದಿಗಳಿದ್ದರೀಚೆಯಲ್ಲಿ. ಈ ಎಲ್ಲ ಆಟವನ್ನು ನೋಡ್ತಾ ಇರತಕ್ಕಂಥ ಕರ್ಣ, ದುಶ್ಯಾಸನ, ಶಕುನಿ, ದುರ್ಯೋಧನ ಇವರೆಲ್ಲ ಸುಮ್ಮನೆ ಪಕ್ಕ 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 ನಕ್ಕಂತ ಏನು ಕುಚೇಷ್ಟೆ ಮಾಡ್ಕೊಂತ ಇದ್ದಾರಂತೆ. ಕಳಕಳದ ಕಂದೆರವೆ ಕಳ ಕುರುಕುಲದ ನಿರ್ಮೂಲನದ ನಿಶ್ಚಯದೊಳಗುದರಿದ ಆಲೋಚನೆಯ ನಿರ್ದ್ರವದ ತಾಳಿಗೆಯ ತಳಿತ ಮೋನದ ಭೀತ ಹರುಷದ ಜಲದ ನಯನದಲ್ಲಿದ್ದರ ವಿಕ್ವಲರು ಭೀಷ್ಮ ವಿದುರ ವಿಕರ್ಣ ದ್ರೋಣ ಗೌತಮರು. ಈ ಕಡೆ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ವಿಕರ್ಣ ಇವರೆಲ್ಲರೂ ಕೂಡ ಅಶ್ವತ್ಥಾಮ ಇವರೆಲ್ಲರೂ ಕೂಡ ಅಯ್ಯೋ ವಿಧಿಯೇ ಎಂಥ ಪರಿಸ್ಥಿತಿ ತಂದೆಯಪ್ಪ ಪಾಂಡವರನ್ನ, ಎಂಥ ಒಂದು ಭಗವಂತ ಎಲ್ಲಿದೆಯಪ್ಪ ಅಂತ ಹೇಳ್ಬಿಟ್ಟು ಇವರು ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಇಟ್ಟ ಮೂಗಿನ ಬೆರಳ ನೆಲದಲ್ಲಿ ನಟ್ಟ ದೃಷ್ಟಿಯ ಕಳವು ಜೋಜಿನ ದಿಟ್ಟ ನಾಟಕ್ಕೆ ಬಲಿದ ಬೆರಗಿನ ಬಿಗಿದ ಖಾದಿಗಳ ತಟ್ಟಿಸುವ ರಿಪುವರ್ಗ ಶಿಖಿಯಲ್ಲಿ ಸುಟ್ಟ ಕರ್ಣ ಚತುಷ್ಟಯದ ಜಗಜೆಟ್ಟಿಗಳು ಭೀಮಾರ್ಜುನಾದಿಗಳಿದ್ದರೀಚೆಯಲ್ಲಿ. ಈ ಕಡೆ ಭೀಮಾರ್ಜುನ ನಕಲ ಸಾಧೆ ಎಲ್ಲರೂ ಕೂಡ ಮೂಗಿನ ಮೇಲೆ ಬೆರಳಿಟ್ಟು ತಲೆ ತಗ್ಗಿಸ್ಕೊಂಡು ಸುಮ್ಮನೆ ಕುತ್ಕೊಂಡಿದ್ದಾರಂತೆ.
ಹಾಸ ಗರ್ವದ ಮೌನದಲ್ಲಿ, ಸಂತೋಷ ಗರ್ವದ ದುಗುಡದಲ್ಲಿ, ಸುವಿಳಾಸ ಗರ್ವದ ಖೇದದಲ್ಲಿ, ಮದಗರ್ವ ಚಿಂತೆಯಲಿ, ವೈಸಿಕದ ಕಣಿ ಕುಟಿಲ ಮಂತ್ರದ ಮೀಸಲಳಿಯದ ಕುಹಕ ವಿದ್ಯಾವಾಸ ಗೃಹ ಧೃತರಾಷ್ಟ್ರನಿದ್ದನು ವಿಕೃತ ಭಾವದಲ್ಲಿ. ಕೆಲಸಕ್ಕೆ ಬರದೇ ಇರತಕ್ಕಂಥ ಮಹಾ ದುಷ್ಟನಾಗಿರ್ತಕ್ಕಂಥ ದುರ್ಯೋಧನನ ತಂದೆ ಇನ್ನೇನು ನ್ಯಾಯವಂತನ ಧೃತರಾಷ್ಟ್ರ, ಅವನು ಕೆಲಸಕ್ಕೆ ಬರದೇ ಇರತಕ್ಕಂಥ ಮಹಾ ಕುತಂತ್ರಿಯಾಗಿರ್ತಕ್ಕಂಥ ಧೃತರಾಷ್ಟ್ರ, ಅರಿತು ಅರಿಯದವನಂತೆ, ಕಣ್ಣಿದ್ರೂ ಕುರುಡ, ಕಣ್ಣಿಲ್ಲದೆ ಇದ್ದರೂ ಕೂಡ ಮನಸ್ಸಿದ್ರೂ ಕೂಡ ಕುರುಡ ಆಗಿರತಕ್ಕಂಥ ಅವನು ಕೆಲಸಕ್ಕೆ, ಮನಸ್ಸಿಗೆ ಯಾವ ಕುರುಡರು ಇರಲ್ಲ, ಬಾಯಿಗೆ ಯಾವ ಮೂಕ್ತನೂ ಇಲ್ಲ ಅವನಿಗೆ. ಆದರೆ ಮಕ್ಕಳ ಮೇಲಿನ ಪ್ರೀತಿಯಿಂದ ಬಾಯಿ ಮುಚ್ಕೊಂಡು ಅವನು ಸುಮ್ಮನೆ ಕುತ್ಕೊಂಡಿದ್ದಾನಂತೆ. ಈ ಕಡೆ ಪಾಪ ಸೈನಿಕರೆಲ್ಲ ನೋಡಿಬಿಟ್ರು, ತನಗೆ ಕಂಡರೂ ಎಲ್ಲ ಅಲ್ಲಿ ನೆರೆದಿರ್ತಕ್ಕಂತಹ ಸಭಾಸದರು. ಮಹೀಸುರ ಜನಪ ವೈಶ್ಯ ಚತುರ್ಥ ರುಕ್ಕಿದ ಮನದಳಲಿ ಬೈದರಚ್ಯುತ, ಎಲ್ಲ ತ್ರಿಮೂರ್ತಿಗಳನ್ನು ಬಯಸಿದರಂತೆ. ಎಂಥ ಒಂದು ಪರಿಸ್ಥಿತಿಗೆ ಇಳಿಸಿದ್ದೀರಿ ನೀವೆಲ್ಲ. ಧರ್ಮಾತ್ಮರಿಗೆ ಸೋಲು, ಅಧರ್ಮಿಗಳಿಗೆ ಜಯ, ಇದನ್ನೆಂಥ ನೀವು ನೋಡ್ಕೊಂತ ಕುತ್ಕೊಂಡಿದ್ದೀರಲ್ಲ ದೇವತೆಗಳೇ, ತ್ರಿಮೂರ್ತಿಗಳೇ ಅಂತ ಹೇಳಿಬಿಟ್ಟು ಅವರನ್ನು ಬೈತಿದ್ದಾರಂತೆಲ್ಲ. ಈ ಕಡೆ ದುರ್ಯೋಧನ, ವಿದುರಾಪ ಇಲ್ಲಿ ನಮ್ಮಾಕೆಯ ದ್ರೌಪದಿಯ ಕರೆ ಬೆಸಗೊಂಬೆ ತೊತ್ತಿರ ಸದನದಿಚ್ಛೆಯೋ ರಾಣಿವಾಸದ ಮನೆಯಪೇಕ್ಷಿತವೋ. ವಿದುರ, ಹೋಗಿ ಕರ್ಕೊಂಬೋಗ ದ್ರೌಪದಿಯನ್ನ. ಈಗ ನಮ್ಮಾಕೆ ಅವಳು ಏನು ರಾಣಿವಾಸದಲ್ಲಿರ್ತಾಳ ಅಥವಾ ದಾಸಿ ಗುಂಪಿನಲ್ಲಿ ಸೇರ್ತಾಳ? ಬೆದರಬೇಡಿನ್ನು ಅಬುಜಮುಖಿಗ ಮನೋರಥವೆಮ್ಮಳುಂಟೆ ಎಂಬುದು ಲತಾಂಗಿಯ ಕರೆವುದೆಂದನು ಕೌರವರ ರಾಯ. ರಾಣಿವಾಸದ ಕಡೆ ಸೇರ್ತಾಳ, ದಾಸಿಗಳ ಕಡೆ ಸೇರ್ತಾಳ ಅನ್ನೋದು ಅವಳೇ ತೀರ್ಮಾನ ಮಾಡಲಿ, ಅವಾಗ ಕರ್ಕೊಂಬೋಗೋದು. ಅವಾಗ ಹೇಳ್ತಾನಂತ ವಿದುರ, ಲೇ ದುರ್ಯೋಧನ, ಸಿಡಿಲ ಪೊಟ್ಟನ ಗಟ್ಟಿಸೆ ಕವ ಕೊಡುವರೇ. ಅಲ್ಲಯ್ಯ, ಸಿಡಿಲಿಂದ ಪಟ್ನ ಕಟ್ಟಿ ಅವನನ್ನು ಪ್ರೆಸೆಂಟೇಷನ್ ಕೊಡ್ತಾನೇನೋ, ನಾಚಿಕೆ ಆಗಲ್ಲ ನನಗೆ ಮಾತಾಡೋದಕ್ಕೆ. ಹರ ನೇತ್ರವಕ್ನಿಯೋ ಅಡಬಳ ಸುಡ ಬಗೆದೆಲ್ಲ. ಈಶ್ವರನ ಮೂರನೇ ಕಣ್ಣಿನಿಂದ ಅಡಿಗೆ ಮನೆಗೆ ಒಲೆ ಹಚ್ಚಕ್ಕೆ ಹೋಗ್ತೀಯಲ್ಲ ತ್ಯಾಪರ್ನ ಮಗನೇ. ಮರುಳೆ ಮಹೀಪತಿಯೇ ಹೆಡತಲೆಯ ತುರಿಸುವರೆ ಹಾವಿನ ಹೆಡೆಯನ ಕಟ. ಹಾವಿನ ತಲೆಯನ್ನು ಯಾವನಾದರೂ ಸವರ್ತಾರೇನೋ ತ್ಯಾಪುರ. ಪಾಂಡುಪುತ್ರರ ಮಡದಿ ತೊತ್ತ ಹಳೇ ಶಿವ ಎಂದು ಅಳಲಿದನು ವಿದುರ. ಪಾಂಡವರ ರಾಣಿ ಮಹಾಪತಿವ್ರತೆ ಎಲ್ಲನ ದಾಸಿಯಾಗಕ್ಕೆ ಸಾಧ್ಯನೋ, ಕೆಲಸಕ್ಕೆ ಬರೋದನೆ. ಕಾಳಕೂಟದ ತೊರೆಗಳಲ್ಲಿ ಜಲ ಕೇಳಿಯೇ ಕಾಲಾಂತಕನ ದಂಸ್ಟ್ರಾಳಿಯಲ್ಲಿ ನವಿಲುಯ್ಯಲಿಯ ನಿವಾಡಲಾಗಿರಲಿ. ಕಾಳಕೂಟ ಸಮುದ್ರದಲ್ಲಿ ಜಲದಲ್ಲಿ ಯಾರಾದರೂ ಈಜಾಡ್ತಾರೆ, ನಾಚಿಕೆ ಆಗಲ್ಲ ನನಗೆ ಮಾತಾಡೋದಕ್ಕೆ. ಸಾಮಾನ್ಯರೇನೋ ಪಾಂಡವರು ಅಂಥವ್ರನ್ನು ಸೋಲಿಸಿಬಿಟ್ಟರು. ಬಕನ ಮುರಿದರು ವನದಲ್ಲಿ ಹೈಡಿಂಬಕನ ಹಣಿದರು ಮಾಗದನು ಸುಪ್ರಕಟ ಬಲನಂಬುಜನ ಅಂಬುಜದ ನಾಳವನಾನೆ ಕೀಳುವಂತೆ ಸಕಲ ಜನರು ಪರರಿಯೇ ಸೀಳಿದ ರಕಟ ಮಾರಿಯ ಬೇಟವೇ ಪಾತಕವಲ ಪಾಂಚಾಲೆ ತೊತ್ತ ಹಳೆ ಶಿವ ಎಂದ. ಮಹಾಪ್ರಚಂಡರಾಗಿರ್ತಕ್ಕಂಥ ಬಕಾಸುರನ್ನು ಕೊಂದಿರತಕ್ಕಂಥವರಾದರು, ಮಾಗಧ ಜರಾಸಂಧನನ್ನು ಮುರಿದಿರತಕ್ಕಂಥವರಾಗಿರ್ತಕ್ಕಂಥ ಮಹಾಪ್ರಚಂಡರಾಗಿರ್ತಕ್ಕಂಥ ಪಾಂಡವರು ಹೆಂಡತಿ ನಿನಗೆ ದಾಸಿ ಆದ. ಸೋಲಿಸಿದೆ ನೀಗಲಿ ನರಪಾಲರನು ಜೂಜಿನಲಿ ಮೇಲಣ ಕಾಳಗದ ಕಳನೊಳಗೆ ಕವಿತಃ ಕೋಲ ತೋಗಿನಲಿ ಸೋಲ ಒಂದಕ್ಕೆ ನೂರರ ಮೇಲೆ ಸಾವಿರದ ಮೈಸಾಲ ಲಕ್ಷವ ಅನಂತವಾಗಿ ತೆಗೆವರವರಿಂದ. ಲೇ, ಈ ಸದ್ಯಕ್ಕೆ ನೀನು ಪಾಂಡವರನ್ನು ಸೋಲಿಸಿರ್ಬೋದು. ನೀನು ಸೋಲಿಸಿರ್ತಕ್ಕಂಥ 100 ಪಟ್ಟು 1000 ಪಟ್ಟು 1,00,000 ಪಟ್ಟು ಅವರು ಯುದ್ಧದಲ್ಲಿ ನಿನ್ನನ್ನು ಸೋಲಿಸಿ ಸತ್ತು ಸುಣ್ಣಾಗಿಸದೇ ಇದ್ದರೆ ಅವರು ಪಾಂಡವರಾಗ್ತಾರೆ. ನೋಡ್ತಾ ಇರೋ ನಾಳೆ ಮುಂದಿನ ಕುರುಕ್ಷೇತ್ರ ಯುದ್ಧದಲ್ಲಿ ಏನಾಗುತ್ತೆ ಅಂತ. ಲೇ ಮುಚ್ಚ ಅಂದ ಇವನ ದುರ್ಯೋಧನ. ಇದರ ಏನು ಮಾತಾಡ್ತಿದೀಯ? ಇವರವರ ಬಹಿರಂಗ ಜೀವ ವ್ಯವಹರಣೆಯಾತನು ವೃಥಾತಾನಿವರ ಕೆಣಕಿವೆ ನಕಟ ಬೋಧಭ್ರಾಂತಿ ಮಾಹಿರನು. ಹೋಗಿ ಇವನಿಗೆ ಹೇಳಿದ್ದೀನಿ, ನಿನಗೆ ಹೇಳಿದ್ದೀನಲ್ಲಯ್ಯ ದ್ರೌಪದಿನ ಕರ್ಕಂಬ ಅಂತ. ಇವನಿರಲಿ ಬಾ ಪ್ರಾತಿಕಾಮಿಕ ಯುವತಿಯನ ಕರೆ ಹೋಗು. ನೀನೇನನು ಅವ ಹಸಾದವ ಹಾಕಿ ಬಂದನು ದೇವಿಯ ನನಗೆ. ಏ ಪ್ರಾತಿಕಾಮಿಕ ಬಾರ ಇಲ್ಲಿ ಸೇವಕ. ಹೋಗಿ ಇವನು
ಪಾಂಡವರ ಪಕ್ಷಪಾತಿಗೆ ನಾನು ಹೇಳಿದ್ದೀನಿ ಕರ್ಕಂಬ ಅಂತ ದ್ರೌಪದಿನ. ಹೋಗ ಆ ಕಡೆ ಬಾರ ನೀವು ಕರ್ಕೊಂಬ ಹೋಗಲಿ, ಈ ವಿಷಯವನ್ನು ತಿಳಿಸಿ ದ್ರೌಪದಿಯಲ್ಲಿ ಕರ್ಕಂಬ. ಅವಾಗ ಬಂದಂತೆ ಅವನು ನೇರವಾಗಿ ಬಂದಿದ್ದಾನೆ. ಪಾಪ ಬಂದು ಒಬ್ಬಾಗಲತ್ರ ನಿಂತಿದ್ದಾನೆ ಆ ಕಡೆ ದ್ರೌಪದಿ ಮನೆಯಲ್ಲಿ. ಸಕಲ ಶಕ್ತಿ ಪರೀತ ವಿಮಳಾಂಬಿಕೆಯ ಓಂ ವರಮಂತ್ರ ದೇವಿ ನಿಖರ ಮಧ್ಯದಿ ಶೋಭಿಸುವ ಸಾವಿತ್ರಿ ಎಂದದಲ್ಲಿ ವಿಕಟ ರಶ್ಮಿ ನಿಬದ್ಧ ರತ್ನ ಪ್ರಕರ ಮಧ್ಯದ ಕೌಸ್ತುಭದ ಓಲ್ ಚಕಿತ ಬಾಲ ಮೃಗಾಕ್ಷಿ ಮೆರೆದಳು ಯುವತಿ ಮಧ್ಯದಲ್ಲಿ. ಅವ ಪ್ರಾತಿಕಾಮಿಕ ಬಂದು ಅಲ್ಲಿ ಬಾಗಿಲಲ್ಲಿ ನೋಡ್ತಿದ್ದಾನಂತೆ. ಸಕಲ ದೇವತಾ ಸ್ವರೂಪಿಣಿಯಾಗಿರ್ತಕ್ಕಂಥ ಮಹಾಜ್ಞಾನಿಯಾಗಿರ್ತಕ್ಕಂಥ ಲಕ್ಷ್ಮಿಯ ರೀತಿಯಲ್ಲಿ, ಸಾವಿತ್ರಿಯ ರೀತಿಯಲ್ಲಿ, ಏನು ಸುಮ್ಮನೆ ವಿಕಟ ರಶ್ಮಿ ನಿಬದ್ಧ ರತ್ನ ಪ್ರಕರ ಮಧ್ಯ ಎಲ್ಲ ಮಣಿಗಳ ಮಧ್ಯದಲ್ಲಿರತಕ್ಕಂಥ ಕೌಸ್ತುಭ ಮಣಿಯ ರೀತಿಯಲ್ಲಿ ಆಯಮ್ಮ ಕಾಣಿಸ್ತಿದ್ದಾಳಂತೆ. ಪ್ರಕಾಶಮಾನವಾಗಿ ಶಕ್ತಿದೇವತೆಯಾಗಿರ್ತಕ್ಕಂಥ ದ್ರೌಪದಿ. ಸುತ್ತಲೆ ವಿಲಾಸಿನಿ ಜನ 10,000 ನಡುವೆ ಕಂಡನು ಮತ್ತ ಕಾಮಿನಿಯನು ಪತಿವ್ರತೆಯರ ಶಿರೋಮಣಿಯ. 10,000 ಜನ ಇದರಂತೆ ಆಯಮ್ಮನ ಸುತ್ತಮುತ್ತ ಮಹಾನ್ ಸೇವಕಿಯರ ಮಧ್ಯದಲ್ಲಿ ನೋಡ್ತಾ ಇದ್ದಾನಂತೆ ಪತಿವ್ರತಾ ಶಿರೋಮಣಿಯನ್ನ. ಹತ್ತಿರ ಈತರಲಂಜಿ ಹತ್ತಿರ ಬರೋದಕ್ಕೆ ಅವನು ಹೆದರಿದಂತೆ ತನ್ನುತ್ತಮಾಂಗಕ್ಕೆ ಕರಯುಗವ ಚಾಚುತ್ತ ಭಿನ್ನಹ ಮಾಡಿದನು ಪಾಂಚಾಲನಂದನೆಗೆ. ನಮಸ್ಕಾರ ಮಾಡಿ ಯುದ್ಧಕ್ಕೆ ಹೇಳ್ತಾನಂತೆ, ತಾಯೇ ಭಿನ್ನಹ ಇಂದು ನಿಮ್ಮಯ ರಾಯ ಸೋತನು ಜೋಜಿನಲಿ ಕುರುರಾಯ ಗೆಲಿದನು ಕೋಶವನು ಗಜತುರಗರಥ ಸಹಿತ. ನೋಯಲಾಗದು ಹಲವು ಮಾತೇನ ಯುಧಿಷ್ಠಿರ ನೃಪತಿ ಸೋತನು ತಾಯೇ ಭೀಮಾರ್ಜುನರನ ಕುಲ ಸಹದೇವ ನೀವು ಸಹಿತ. ಅಮ್ಮ, ಇವತ್ತು ನಡೆದಿರತಕ್ಕಂಥ ಜೂಜಿನಲ್ಲಿ ಧರ್ಮರಾಜ ದನ ಕನಕ ವಸ್ತು ವಾಹನಾದಿಗಳ ಜೊತೆ ತಮ್ಮಂದರ ಜೊತೆ ನಿಮ್ಮನ್ನೂ ಸೋತಿದ್ದಾನೆ ಅಂತ ಹೇಳಿಬಿಟ್ಟ. ಸಂತೋಷವಾಗಿರತಕ್ಕಂಥ ಮುಖದ ಮೇಲೆ ಎಂಥ ಒಂದು ಭಯಂಕರವಾದ ಸಿಡಿಲು ಎರೆದಂಗಾಯಿತು. ದೂತ ಹೇಳೈ ತಂದೆ ಯೋಜನ ಜಾತರಿಪುವಾಡಿದನೇ ಸೋತನೇ ಕೈದವದ ಬಲೆಗಾರರ ಬದಿರು ಶಕುನಿ ಕೌರವರು ದ್ಯೂತದಲ್ಲಿ ಮುನ್ನೇನ ನೊಡ್ಡಿದ ಸೋತನೇನನು ಶಿವ ಶಿವ ನಿರ್ದೂತ ಕೆಲ್ಬಿಷನ ರಸನಿಂದನು ದ್ರೂಪಂದಳು ದ್ರೌಪದಾದೇವಿ. ಹೌದಾ, ಆ ಕೆಲಸಕ್ಕೆ ಬರದೇ ಇರತಕ್ಕಂಥ ಕುತಂತ್ರಿಗಳಾಗಿರತಕ್ಕಂಥ ಕೌರವರ ಜೊತೆಗೆ ಆಟ ಆಡಿ ಧರ್ಮರಾಜ ಸೋತ್ನ. ಏನು ಸೋತ? ಯಾರನ್ನು ಒಡ್ಡಿದ? ಯಾರು ನೊಡ್ಡಿದ ಮೇಲೆ ಯಾರನ್ನು ನೊಡ್ಡಿದ? ಯಾರನ್ನು ಸೋತ ಮೇಲೆ ಯಾರನ್ನು ಸೋತ? ಹೇಳಪ್ಪ 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 ಅಂತ ಕೇಳ್ತಿದ್ದಾಳಂತೆ. ಏನು ಭಯಂಕರವಾಗಿರತಕ್ಕಂಥ ಒಂದು ಪರಿಸ್ಥಿತಿ. ಮೊದಲರ್ಥವ ಹೆಸರುಗೊಂಡೊಡ್ಡಿದನು ಸೋತನು ಮರಳೆ ಮಗುಳೊಡ್ಡಿದನು ಹೇರಾಳದಲಿದನವನು ಕನಿಕಟಾವಳಿಯ ಕುದುರೆ ರಥ ನಿಮ್ಮಡಿಯ ಮೇಳದ ಸುದತಿಯ ನೊಡ್ಡಿದನು ಸೋತನು ತುದಿಯಲನು ಜರನೊಡ್ಡಿ ಸೋತನು ತಾಯೇ ಕೇಳಿಂದ. ಮೊದಲು ದುಡ್ಡನ್ನು ಇಟ್ಟು ಸೋತ, ಅಷ್ಟೈಶ್ವರ್ಯಗಳನ್ನು ಇಟ್ಟು ಸೋತ, ತಮ್ಮಂದರನ್ನು ಇಟ್ಟು ಸೋತ, ಗಜ ತುರ ಹಯಾದಿಗಳನ್ನು ಇಟ್ಟು ಸೋತ, ನಿಮ್ಮ ಸುತ್ತಿರತಕ್ಕಂಥ ವನಿತೆಯರನ್ನು ಇಟ್ಟು ಸೋತ, ಕೊನೆಗೆ ಅನುಜರನ್ನು ತಮ್ಮಂದರನ್ನೆಲ್ಲ ಒಡ್ಡಿ ಸೋತ. ಬಳಿಕ ತನ್ನನೇ ಸೋತನಲ್ಲಿಂಬಳಿಕ ನಿಮ್ಮಡಿಗಳಿಗೆ ಬಂದುದು ಖಳರು ಶಕುನಿ ಸುಯೋಧನರು ನೀವಾಗಳೆಂದಿರಲೇ ಅಳುಕಬೇಡಿನ್ನೇನು ಭೂಪತಿ ತಿಲಕ ತನ್ನನು ಮುನ್ನ ಸೋಲಿದು ಬಳಿಕ ತನ್ನನು ಸೋತನೇ ಹೇಳಿಂದಲಿಂದು ಮುಖಿ. ಆಮೇಲೆ ತನ್ನನ್ನು ತಾನೇ ಸೋತ್ಕಂಡ, ಆಮೇಲೆ ನಿಮ್ಮನ್ನೊಡ್ಡಿ ಸೋತ ಅಂದಿದ್ದಕ್ಕೆ ಅವನು ನಿಲ್ಲಿಸು ಒಂದು ನಿಮಿಷ, ನನ್ನನ್ನು ನೊಡ್ಡಿದ ಮೇಲೆ ಅವನು ಸೋತನ, ಅವನನ್ನು ನೊಡ್ಡಿದ ಮೇಲೆ ನನ್ನನ್ನು ಸೋತನ. ಅವಾಗ ಅವನು ಹೇಳ್ತಾನಂತೆ, ಅಮ್ಮ, ಮೊದಲು ಧರ್ಮರಾಜ ತನ್ನನ್ನು ತಾನೇ ಒಡ್ಡಿಕೊಂಡು ಸೋತ, ಆಮೇಲೆ ನಿಮ್ಮನ್ನು ಒಡ್ಡಿ ಸೋತ ಅಂತ ಹೇಳಿದಾಗ ಅವಳಿಗೆ ಒಂದು ನಿಮಿಷ ಯೋಚನೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಬಂತು ಅಂತ ಹೇಳ್ತಾ ಈ ಸಂಧಿಯನ್ನು ಇಲ್ಲಿಗೆ ಅರ್ಧಕ್ಕೆ ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ಒಂದು ಸಂಚಿಕೆಗೆ ನಾವು ಇದನ್ನು ಮುಂದುವರಿಸೋಣ ಅಂತ ಹೇಳ್ತಾ ಓಂ ಶ್ರೀ ಕೃಷ್ಣಾರ್ಪಣಮಸ್ತು.